ಏನ್ ತಲೆ ಐತೆ ಹೆಂಗೆ ಗುರು ಆಪೋಸಿಷನ್ ಅವ್ರಿಗೆ. ನಿನ್ನೆ 33% ವುಮೆನ್ ರಿಸರ್ವೇಶನ್ ಬಿಲ್ ನ ರಿಜೆಕ್ಟ್ ಮಾಡವ್ರೆ. ಇವ್ರಿಗೆಲ್ಲ ಏನ್ ಪ್ರಾಬ್ಲಮ್ ಆಗುತ್ತೆ ಹೆಣ್ಮಕ್ಳು ರಾಜಕೀಯಕ್ಕೆ ಬಂದ್ರೆ, ಅಥವಾ ಬರಬಾರ್ದು ಅಂತಾನೆ ರಿಜೆಕ್ಟ್ ಮಾಡವ್ರ? ಈ ವಿಚಾರ ನಿಮ್ಗೆ ಅರ್ಥ ಆಗ್ಬೇಕು ಅಂದ್ರೆ ಫುಲ್ ವಿಡಿಯೋ ನೋಡ್ರಿ. ಲಾಸ್ಟ್ ಅಲ್ಲಿ ಒಂದ್ ಕ್ವಶನ್ ಕೇಳಿದ್ದೀನಿ, ಅದಕ್ಕೆ ನಿಮ್ ಆನ್ಸರ್ ನ ಕಮೆಂಟ್ ಅಲ್ಲಿ ತಿಳಿಸಿ. ಈಗ ಒಂದ್ ವಿಡಿಯೋ ಹಾಕ್ತೀನಿ, ನೋಡ್ಕೊಂಡ್ ಬನ್ನಿ. महिलाएं देख रही है, उनके रास्ते का रोड़ा कौन है वो देख रहे। अपोजिशन पार्टी और ಏನ್ ಹೇಳೋರೆ ನೋಡ್ಕೊಂಡ್ ಬನ್ನಿ. स्ट्रेंथ है उसमें 50% वुमेन रिजर्वेशन कर दीजिए आज पूरा आप लोग ले आइए। रात 12 बजे तक हम लोग बैठे रहेंगे इधर, उसको लिए डिलिमिटेशन का जरूरत नहीं है। ಈಗ ಇವ್ರು ಏನ್ ಹೇಳೋರೆ ಅಂದ್ರೆ ವುಮೆನ್ ರಿಸರ್ವೇಶನ್ ಇರ್ಲಿ, 33% ಅಲ್ಲ 50% ತರೋಣ, ಆದ್ರೆ ಡಿಲಿಮಿಟೇಷನ್ ಬೇಡ. ಏನು ಇದು ಡಿಲಿಮಿಟೇಷನ್ ಅಂದ್ರೆ? ಸಿಂಪಲ್ ಆಗಿ ಹೇಳ್ತೀನಿ ಕೇಳ್ರಿ. ಜನಸಂಖ್ಯೆ ಆಧಾರದ ಮೇಲೆ ಕಾನ್ಸ್ಟಿಟ್ಯೂನ್ಸಿಗಳನ್ನ ಜಾಸ್ತಿ ಮಾಡೋದು. ಈಗಾಗಲೇ 543 ಕಾನ್ಸ್ಟಿಟ್ಯೂನ್ಸಿಗಳು ಇದ್ವು. ಡಿಲಿಮಿಟೇಷನ್ ಆಕ್ಟ್ ತಂದ್ರೆ ಅರೌಂಡ್ 850 ಕಾನ್ಸ್ಟಿಟ್ಯೂನ್ಸಿಗಳು ಆಗ್ತಾ ಇದ್ವು. ಇವಾಗ ಇದನ್ನ ರಿಜೆಕ್ಟ್ ಮಾಡೋದಕ್ಕೆ ಕಾರಣ ಏನಂದ್ರೆ, ಮೊದಲನೇದು ಫೈನಾನ್ಷಿಯಲ್ ಬರ್ಡನ್. ಅರೌಂಡ್ 850 ಕಾನ್ಸ್ಟಿಟ್ಯೂನ್ಸಿಗೆ ಎಲೆಕ್ಷನ್ ಕಂಡಕ್ಟ್ ಮಾಡಬೇಕು ಅಂದ್ರೆ ಆಬ್ವಿಯಸ್ಲಿ ಫೈನಾನ್ಷಿಯಲ್ ಬರ್ಡನ್ ಆಗೇ ಆಗುತ್ತೆ ಗೌರ್ಮೆಂಟ್ಗೆ. ಎರಡನೇದೇನಂದ್ರೆ, ನಾರ್ತ್ ಇಂಡಿಯಾದಲ್ಲಿ ಪಾಪ್ಯುಲೇಷನ್ ಜಾಸ್ತಿ ಇರೋದ್ರಿಂದ 77% ಕಾನ್ಸ್ಟಿಟ್ಯೂನ್ಸಿಗಳು ಜಾಸ್ತಿ ಆಗ್ತವೆ, ಮತ್ತೆ ಸೌತ್ ಇಂಡಿಯಾದಲ್ಲಿ 27% ಕಾನ್ಸ್ಟಿಟ್ಯೂನ್ಸಿಗಳು ಆಗ್ತವೆ. ಈಗ 77% ಕಾನ್ಸ್ಟಿಟ್ಯೂನ್ಸಿ ಜಾಸ್ತಿ ಆದಾಗ ನಾರ್ತ್ ಇಂಡಿಯಾದಲ್ಲಿ ಬಿಜೆಪಿ ಡಾಮಿನೆನ್ಸ್ ಜಾಸ್ತಿ ಇರೋದ್ರಿಂದ ಅವರು ಆರಾಮಾಗಿ ಗೆಲ್ತಾರೆ. ಜೊತೆಗೆ ಸೌತ್ ಅಲ್ಲಿ ಅವರ ಡಾಮಿನೆನ್ಸ್ ಅಷ್ಟು ಇಲ್ದಲೇ ಇರೋದ್ರಿಂದ ಕೆಳಗಡೆ ಸೌತ್ ಅಲ್ಲಿ ಕಡಿಮೆ ಸೀಟ್ ಗೆದ್ರೂ ಆರಾಮಾಗಿ ಮ್ಯಾನೇಜ್ ಆಗುತ್ತೆ, ಅವ್ರು ಈಸಿಯಾಗಿ ಗೌರ್ಮೆಂಟ್ ಫಾರ್ಮ್ ಮಾಡಬಹುದು. ಮೂರನೇದು ಫೆಡರಲ್ ಇಂಬ್ಯಾಲೆನ್ಸ್. ಇಲ್ಲಿ ಏನಾಗುತ್ತೆ ಅಂದ್ರೆ ಸೌತ್ ಸೈಡ್ ಅಲ್ಲಿ ರೆಪ್ರೆಸೆಂಟೇಟಿವ್ಸ್ ಕಡಿಮೆ ಇರ್ತಾರೆ, ಇವ್ರು ಏನೇ ಮಾಡ್ಬೇಕು ಅಂದ್ರೂ ಇವ್ರಿಗೆ ಪ್ರಿಯಾರಿಟೀಸ್ ಸಿಗಲ್ಲ. ಮತ್ತೆ ಸೌತ್ ಸೈಡ್ ಅವರು ಆಸ್ ಯೂಶುವಲ್ ಈಗ ನಡೀತಿರೋ ತರನೇ ಜಾಸ್ತಿ ಟ್ಯಾಕ್ಸ್ ಕಟ್ತಾರೆ, ಇನ್ ರಿಟರ್ನ್ ಏನು ಬರಲ್ಲ, ಎಲ್ಲ ನಾರ್ತ್ ಇಂಪ್ಲಿಮೆಂಟ್ ಮಾಡ್ಕೊಂತಾರೆ. ಇಷ್ಟೆಲ್ಲ ರೀಸನ್ಸ್ ಇಂದ ರಿಜೆಕ್ಟ್ ಮಾಡ್ತಾರೆ ಅಂತ ಇಂಡಿಯಾ ಗೌರ್ಮೆಂಟ್ ಅವ್ರಿಗೂ ಗೊತ್ತಿತ್ತು. ಅಂದ್ರೂ ಮಹಿಳಾ ಮೀಸಲಾತಿನ ಒಂದು ಸ್ಟ್ರಾಟಜಿಯಾಗಿ ಯೂಸ್ ಮಾಡಿದ್ದಾರೆ. ಇದು ರಾಜಕೀಯ ಕುತಂತ್ರವೇ ಹೊರತು ಮಹಿಳಾ ಸಬಲೀಕರಣ ಅಲ್ಲ. ಹಂಗೂ ಇವ್ರಿಗೇನಾದ್ರು ವುಮೆನ್ ರಿಸರ್ವೇಶನ್ ಮೇಲೆ ಅಷ್ಟು ಇಂಟ್ರೆಸ್ಟ್ ಇದ್ದಿದ್ರೆ ವುಮೆನ್ ರಿಸರ್ವೇಶನ್ ಬಿಲ್ ನ ಸಪರೇಟ್ ಮತ್ತೆ ಡಿಲಿಮಿಟೇಷನ್ ನ ಸಪರೇಟ್, ಎರಡು ಸಪರೇಟ್ ತರ್ತಾ ಇದ್ರು ಪಾರ್ಲಿಮೆಂಟ್ ಮುಂದೆ. ಇವ್ರು ಏನಕ್ಕೆ ಎರಡನ್ನು ಕಂಬೈನ್ ಮಾಡವ್ರೆ ಅಂದ್ರೆ, ಹೆಂಗಿದ್ರು ಇದು ರಿಜೆಕ್ಟ್ ಆಗುತ್ತೆ. ಇಫ್ ಅದು ರಿಜೆಕ್ಟ್ ಆದ್ರೂ ವುಮೆನ್ ರಿಸರ್ವೇಶನ್ ಇರೋ ಬಿಲ್ ನ ಆಪೋಸಿಷನ್ ಅವ್ರು ರಿಜೆಕ್ಟ್ ಮಾಡವ್ರೆ ಅಂತ ಹೇಳಿ ಅದ್ರ ಮೇಲೆ ನೆಕ್ಸ್ಟ್ ಎಲೆಕ್ಷನ್ಗೆ ವೋಟ್ ತಗೊಳಕ್ಕೆ ಹಿಂಗ್ ಮಾಡವ್ರೆ. ಇದು ನಿಜವಾಗ್ಲೂ ಪ್ರಜಾಪ್ರಭುತ್ವದ ಸುಧಾರಣೆನ ಅಥವಾ ಸೂಕ್ಷ್ಮ ರಾಜಕೀಯದ ಆಟನ? ನನ್ಗೇನ್ ಅನ್ಸುತ್ತೆ ಅಂದ್ರೆ, 1950ರಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಿಂದೂ ಕೋಡಿಫಿಕೇಶನ್ ಬಿಲ್ ನ ತಂದ್ರು. ಇದರಲ್ಲಿ ಮಹಿಳಾ ಸಬಲೀಕರಣದ ಬಗ್ಗೆನೇ ಇದ್ದಿದ್ದು. ಇದನ್ನ ಯಾರು ಅಪೋಸ್ ಮಾಡಿದ್ರು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ.